ಹಾಲ್ ಮಾರ ನನ್ನ ಅಟ್ಟಿ ಕರಿತಿದ್ದೀರಲ್ಲ ನಿಮ್ ಮನ್ಸು ಸಾನೆ ದೊಡ್ಡದು ಬಿಡಿ. ಬರೀ ಮನ್ಸ್ ಮಾತ್ರ ಅಲ್ಲ, ನನ್ ಬೆಡ್ರೂಮ್ ದೊಡ್ಡದೆ. ಓ, ನೀವ್ ಅಟ್ಟಿಗೆ ಹೋದ್ರೆ ಮಾತ್ರ ಗಂಡ್ಸು ಅನ್ಸ್ಕೊಳ್ಳೋದಾ? ನನ್ನ ಮದ್ವೆ ಆಗುವಂತ ಕಾಟ ಕೊಡ್ತಿದ್ದ, ಅದಕ್ಕೆ ನಮ್ಮೂರ್ ಬಿಟ್ಟು ಈ ಊರಿಗೆ ಓಡ್ ಬಂದಿದ್ವಿ. ಅದಕ್ಕೆ ನಮ್ ಬಾಬಾ ಏನ್ ಮಾಡ್ಬೇಕು? ಅವನಿಲ್ಲಿರೋ ಗಂಟ ಗೌಡ್ರು ನನ್ನ ಗಂಡನ್ ತರ ಇರ್ಬೇಕು. ಬರಗಾಲದಲ್ಲಿ ಆಲಿಕಲ್ ಮಳೆ ಬಿದ್ದಂಗೆ ಆಯ್ತಾದಲ್ಲಪ್ಪ. ಶಂಕರೇಶ್ವರ ತೀರ್ಥ ಕೈ ಒಡ್ಡನೆ ಪಂಚಾಮೃತನೇ ಕೈಗೆ ಬಿದ್ದಂಗಾಯ್ತು. ಇವತ್ತಿಡೀ ರಾತ್ರಿ ಮಧುರ ಅವರು ನನ್ನ ಜೊತೆಗೆ ನನ್ನ ಕೋಣಲ್ಲೇ ಇರ್ತಾರೆ. ಅದು ನೆನ್ಸ್ಕೊಂಡ್ಬಿಟ್ರೆ ಒಂಥರ ಸುಸ್ತಾಯ್ತದೆ. ನಿಂತ್ಕೊಳ್ಳಿ, ನೀವ್ಯಾಕೆ ನಮ್ ಬಾವನ್ ಪಾಂಡಿಚೇರಿಗೆ ಹೋಯ್ತಾ ಇದ್ದೀರಿ? ಯಾಕೆ ಅಂದ್ರೆ ಮನೆ ಕೊಳಕ್ ಹೋಯ್ತಾವ್ನಿ. ನೀವಿಬ್ರು ಮಾಡ್ತಿರೋದ್ ಬರೀ ನಾಟಕ ಅಷ್ಟೇಯ, ಜೊತೆಯಾಗೆ ಮಲಗ್ಬೇಕಂತ ಏನಿಲ್ಲ. ಅದು ಹಂಗಲ್ಲ ಪಾರು ಅವ್ರೆ, ಆ ರೌಡಿ ಕಾಳ ಯಾವಾಗ ಎಲ್ಲಿಣಕ್ ನೋಡ್ತಾನೋ ಗೊತ್ತಿಲ್ಲ, ಜೋಟ್ಗಿದ್ರೆ ಒಳ್ಳೇದು ಅಂತ. ಇಣಕ್ ನೋಡಕ್ ನಮ್ ಬಾವನ್ ಕೋಣೆಗೆ ಯಾವ ತೂತು ಇಲ್ಲ. ಇಲ್ಲ ಎಲ್ಲಾದ್ರೂ ಮನಿ ಕಳಿ. ಅಲ್ಲ, ನಾನು ನಿಮ್ ಬಾವನ್ ಕೋಣೆ ಮನಿಕೊಂಡ್ರೆ ನಿಮ್ಗೇನ್ ಪ್ರಾಬ್ಲಮು? ಇಷ್ಟ ದಿನ ಆದ್ರೂ ನಾನೇ ನಮ್ ಬಾವನ್ ಜೊತೆಗೆ ಮಲ್ಕೊಂಡಿಲ್ಲ, ನೀವ್ಯಾಕೆ ಮಲ್ಕೋಬೇಕು? ಅಂದ್ರೆ ನಮ್ ಬಾವಂಗೆ ಯಾರಾದ್ರೂ ಅವ್ರ ಜೊತೆಗೆ ಮನಿಕೊಂಡ್ರೆ ಇಷ್ಟ ಆಗಕ್ಕಿಲ್ಲ, ಅದಕ್ಕೆ ನೀವ್ ಇಲ್ಲೇ ಎಲ್ಲಾದ್ರೂ ಮನಿ ಕಳಿ. ಹಾಲು ಕಾಯಿಸ್ಕೊಂಬತ್ತೀನಿ ಅಂದ್ಬಿಟ್ಟು ಯಾಕೆ ಮಧುರ ಅವ್ರು ಇನ್ನೂ ಬಂದಿಲ್ಲ? ತೂ, ನಾನೊಂದು ಅಡುಗೆ ಮನೇಲಿ ಹಾಲು ಕಾಯಿಸ್ತಾ ಇರಬೇಕು. ಈಗಲೇ ಹೋಗ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಜಾಸ್ತಿ ಹಾಕೊಂಬನ್ನಿ ಅಂತ ಹೇಳ್ತೀನಿ. ರಾತ್ರಿ ಪೂರ್ತಿ ನಿದ್ದಿಗಿರ್ಬೋದು. ನನ್ನ ಮಾತ್ ಮೀರಿ ನೀವ್ ಯಾರಾದ್ರೂ ಮ್ಯಾಕ್ ಹೋದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಏ ಪಾರು, ಯಾರು ತಾವ್ ಯಾರು ಮಾತಾಡ್ತಿದ್ದಾರೆ ಜ್ಞಾನ ಆಯ್ತದ ನಿನ್ಗ? ಇವ್ರ ಜೊತೆ ಯಾಕೆ ಜಗಳ ಮಾಡ್ತಾ ಇದೆ? ಮತ್ತೆ ನೋಡಿ ಬಾವು, ಇವ್ರು ನಿಮ್ ಜೊತೆಗೆ ನಿಮ್ ಕೋಣಲ್ ಮೂಲಕ್ತೀನಿ ಅಂತ ಹೇಳ್ತಾವ್ರೆ. ಗಂಡ ಹೆಂಡ್ರು ಅಂದ್ಮೇಲೆ ಒಂದೇ ಕೋಣಲ್ ಮನಿ ಕಬೇಕಲ್ವಾ? ಅಂದ್ರೆ ಗಂಡ ಹೆಂಡ್ರ ತರ ನಾಟಕ ಮಾಡ್ತಾವೆಲ್ಲ, ಅದಕ್ಕೆ ಒಂದೇ ಕೋಣಲ್ ಇರ್ಬೇಕಾಯ್ತದೆ ಏಂದಿ? ನಾನು ಅದನ್ನ ಹೇಳ್ತಾವ್ನಿ, ನನ್ ಮಾತೇ ಕೇಳ್ತಿಲ್ಲ. ಈ ವಿಷಯದಾಗೆ ನಾನು ಯಾರ ಮಾತು ಕೇಳಕ್ಕಿಲ್ಲ. ಪಾರು, ನೀನೊಂದು ಹೆಣ್ಣಾಗಿದ್ಕೊಂಡು ಇನ್ನೊಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೊಳ್ಳಾದ್ರೆ ಹೆಂಗ್ಯಾ? ಕಷ್ಟ ಕಾಯ್ತೀವಿ ಅನ್ಬಿಟ್ಟು ಮರ್ವಾದಿ ಕಳ್ಕೊಳಕ್ಕಾಗ್ತ? ಅಯ್ಯೋ, ದಡ್ಡ ಬೊಡ್ಡೆತ್ತದೆ ಜೊತೆ ಮಲ್ಲಿಕಂಡು ಮಾತ್ರಕ್ಕ ಮರ್ಯಾದೆ ಹೊಂಟೋಯ್ತದೆ ಅಂತ ಯಾಕೆ ಅನ್ಕೋಬೇಕು? ನಂಬಿಕ ಇರಬೇಕು. ಆದ್ರೂ ಬಾವು, ನನ್ನ ಮನ್ಸು ಯಾಕೋ ಒಪ್ತಾ ಇಲ್ಲ. ನಿನ್ನ ಮನ್ಸು ಒಪ್ಕ ಕಟ್ಕೊಂಡು ನನಗೇನಾಗಬೇಕು? ನಮ್ಮಿಬ್ಬರು ಮನ್ಸು ಒಪ್ಪೋದೆ, ನಾವಿಬ್ಬರು ಒಟ್ಟಿಗೆ ಮನೆ ಕತ್ತೀವಿ. ಚೆಲ್ವಿ, ಇದಕ್ಕೆ ನೀವೇನಂದರಿ? ನಾಟಕ ಮುಗಿಯೋವರೆಗೂ ನೀವು ಬ್ಯಾಡ ಅಂತ ಹೇಳಿದ್ರು ನಾನು ನಿಮ್ ಕಾಣೆಲ್ಲ ಮನಿಕತ್ತೀನಿ. ನಾಟಕ ಮುಗಿದ್ಮೇಲೆ ಬಂದು ಮನೆ ಕತ್ತೀನಿ ಅಂದ್ರು ಬೇಡ ಅನ್ನಲ್ಲ. ಗೊತ್ತಾಯ್ತು, ಬನ್ನಿ ಕ್ವಾಣ್ಗೋಗ. ಬಾವು, ನೀವು ಕೋಣಲ್ಲಿ ಇವಳನ್ನ ಮುಟ್ಟಕ್ಕಿಲ್ಲ ಅಂತ ಪ್ರಮಾಣ ಮಾಡಿ. ಏ ಪಾರು, ನಿನ್ನ ಕೈ ಮುಟ್ಟಿ ಪ್ರಮಾಣ ಮಾಡಕ್ ನನಗೆ ಇಷ್ಟ ಇಲ್ಲ. ಹೋಗಿ ಬಿತ್ತ ಚೆಲ್ಲಿವಿ, ಬನ್ನಿ ಕ್ವಾಣ್ಗೋಗ. ಏಯ್ ಪಾರು, ಒಂದು ಮಾತು ಗೆಪ್ತಿಲ್ ಮಾಡಿಕೋ. ಅಕಸ್ಮಾತ್ ನಮ್ಮ ರೂಮ್ ಚೊರಕ್ ಬಂದ್ರೆ ಬಾಗಲ್ನ ಟಕ್ ಟಕ್ ಅಂತ ಸೌಂಡ್ ಮಾಡ್ಕೊಂಬರ್ಬೇಕು. ಮಧುರವ್ರೈ, ಗೌಡ್ರ ಗೌಡ್ರ, ಕ್ಷಮಿಸ್ಬಿಡಿ, ಏನು ಬಾಯಿ ತಪ್ಪು ಅಂದ್ಬಿಟ್ಟು. ತಂಪೊತ್ಲಿ ಪಾಪ ಮಾಡ್ಕಂದ್ರೆ ಪಾಪ ಮಾಡ್ಕೊಳಕ್ ಕಷ್ಟ ಆಗ್ಬಿಡ್ತದೆ. ಅಲ್ಲ, ನೀವೇ ಮೊದ್ಲು ಪಾಪ ಮಾಡ್ಕೊಂಡ್ಬಿಟ್ರೆ ನಿದ್ದೆ ಮಾಡಕ್ ಕಷ್ಟ ಆಯ್ತದೆ ಹಿಂದಿ. ನಾನ್ ಚೆಲುವಿ ಅಂತ ಗೊತ್ತಿದ್ರು ಮಧುರ ಅಂತಿರಲ್ಲ, ನಂಗೆ ಬೇಜಾರಾಗಕ್ಕಿಲ್ವಾ? ನೀವು ಬರೀ ಚೆಲುವೆ ಅಲ್ಲ, ಚಂದಳಿ ಚೆಲುವಿ. ಹೋಗಿಪ್ಪ, ನೀವ್ ಈ ಪಾರ್ಟಿ ಹೋಗ್ಲಿದ್ರೆ ನಂಗೆ ಸಾನೆ ನಾಚಿಕೆ ಆಯ್ತದೆ. ತಕೊಳ್ಳಿ, ಹಾಲು ಕುಡೀರಿ. ನಮ್ಮವ್ವ ಕುಡ್ಸಳೆ ಬೆಲ್ಲ ಹಾಕೊಂಡ್ ಬಂದಿದ್ದಾರೆ. ಇಲ್ಲ, ಬೆಲ್ಲ ಹಾಕೊಂಡ್ ಕುಡಿದ್ರೆ ಉಷ್ಣ ಆಗುತ್ತೆ ಅಂತ ಸಕ್ಕರೆ ಹಾಕೊಂಡ್ ಬಂದಿದ್ದೀನಿ, ತಕೊಳ್ಳಿ. ಅಯ್ಯೋ ಶಿವನೇ, ಇಂಥ ಟೈಮ್ಲಿ ಬೆಲ್ಲ ಹಾಕೊಂಡ್ ಬಂದಿರ್ ಚಂದಾಗಿರೋದು. ರಸಿಕಾ, ನೀವು ಸಾನೆ ಪಸಂದಾಗಿ ಮಾತಾಡ್ತೀರಿ. ಹಿಂಗೆಲ್ಲ ಹೊಗಳ್ಬೇಡಿ, ನನಗೊಂಥರ ಆಯ್ತದೆ. ಒಂಥರ ಅಂದ್ರೆ ಯಾವ ತರ ಆಯ್ತದೆ? ಹೇಳ್ಕೊಳಕ್ ನಾಚಿಕೆ ಆಯ್ತದೆ. ಚಿಕ್ಕಲ್ಲ ಕಲಶ. ಅಯ್ಯೋ, ಇದ್ಯಾಕೆ ಮಂಚದ ಮೇಲಿಂದ ಕೆಳಗ್ ಬೀಳಂತ ಕನ್ಸೇನ್ ಕಣ್ರಿ? ಸ್ವರ್ಗ ತುದಿ ಗಂಟೆ ಹೋಗಿದಿ,
ಇನ್ನೇನು ಬಾಗಲ್ ತೆಗೆದು ಒಳಕ್ ನುಗ್ಬೇಕು, ಯಾರೋ ತಳ್ದಂಗ ಆಗೋಯ್ತು. ಅಂದ್ರೆ ನೀನ್ ಕನ್ಸಲ್ಲಿ ಮ್ಯಾಲ್ಕ್ ಹೋಗ್ಬಿಟ್ಟಿದ್ರಾ? ಬಿಡ್ತು ಅನ್ನಿ, ಅಪರೂಪಕ್ಕ ಒಂದು ಒಳ್ಳೆ ರೊಮ್ಯಾಂಟಿಕ್ ಕನಸು ಕಾಣ್ತಾ ಇದ್ದಿ. ಹಿಂಗೆಲ್ಲ ಮಾತಾಡ್ಬೇಡಿ, ನಂಗೆ ಸಾನ ಭಯ ಆಯ್ತದ. ಹಂಗೆಲ್ಲ ಎದುರ್ಕೋಬೇಡಿ, ರೊಮ್ಯಾಂಟಿಕ್ ಆಗಿರಿ, ಎಲ್ಲ ಸರಿ ಹೋಯ್ತದೆ. ಆಗಲ್ಲ ಆಗಲ್ಲ, ನಾನ ಮ್ಯಾಲ್ಕ್ ಹೋಗಿ ಮನಿಕೋತೀನಿ, ನೀವೆಲ್ಲ ಮನಿಕೊಳ್ಳಿ. ನಮ್ಮಿಬ್ಬರ ಮಧ್ಯೆ ತಾರತಮ್ಯ ಯಾಕ? ಇಬ್ರು ಒಟ್ಟಿಗೆ ಮನಿಕಳ. ಬೇಡ ಬೇಡ, ಆಮೇಲೆ ಸರೋತಲ್ಲಿ ನೀನು ನನ್ನ ಚೋರಿ ಬಂದ್ಬಿಟ್ರೆ. ಅದೇ ಮೊದಲನೇ ರಾತ್ರಿ ಅಂದ್ರೆ ಮೊದಲನೇ ಸತ ನೀವು ನನ್ನ ಕ್ವಾಣಲ್ಲಿ ಮಲಗಿದಾರಲ್ವಾ, ಅದಕ್ಕೆ ಮೊದಲನೇ ರಾತ್ರಿ ಅಂದಿ. ಯಾನು ಬೇಡ, ನಾನು ಅಲ್ಲೇ ಹೋಗಿ ಮನಿಕೋತೀನಿ. ನೀವು ಮನಿಕೊಳ್ಳಿ. ಶಂಕರೇಶ್ವರ, ಕೈಲಿ ಬೆಣ್ಣೆ ಇಟ್ಕೊಂಡು ಬಾಯಿಗೆ ಹಾಕೊಳಕ್ಕಾಯ್ತಾ ಇಲ್ವಲ್ಲಪ್ಪ. ತೊಂದರೆ ಇಲ್ಲ, ಕರ ಬಿಟ್ಟ ಮೇಲೆ ಸ್ವರ ಕೊಡಲೇಬೇಕು. ಇವತ್ತು ನಾ ಬಿದ್ದೀನಿ, ನಾಳೆ ದಿನ ಅವರು ನನ್ನ ಮೇಲೆ ಬಿದ್ದು ಬಿಡ್ತಾರೆ. ಏನಾದ್ರೂ ಹೇಳಿದ್ರ? ಗುಡ್ ನೈಟ್. ನಂದು ಅದೀಯ. ಅವ್ನ್ ಯಾವನು ಈ ಚೆಲ್ವಿಂದ ಬಿದ್ದವನಂತೆ. ಇವಳು ಬಂದು ನಮ್ಮ ಹೊಟ್ಟಿನಾಗ ಸೇರ್ಕೊಂಡವಳೆ. ಇಲ್ಲಿ ಗಂಟ ಯಾವನು ಬಂದಿಲ್ಲ. ಇವತ್ತು ಒಂದಿನ ನೋಡ್ತೀನಿ, ಆಮೇಲೆ ನಾನೇ ಅವಳನ್ನ ಅಟ್ಟಿ ಬಿಟ್ಟು ಆಚೆಗೆ ಹಾಕ್ತೀನಿ. ಬಂದಿವಿ. ಈಗ ನೋಡ್ರಿಪ್ಪ ನಮ್ಮ ಅಕ್ಕ ಮಾವನ ಮನೆ. ಇವನ್ ಯಾರಯ್ಯ ಹೊಸ ಬಾಡಿ? ನಾನು ಬರೀ ಬಾಡಿ ಅಲ್ಲ, ನನ್ನ ಎದುರಿಗೆ ಆವಾಜ್ ಹಾಕೋರ್ ಬಾಡಿನ ಉರುಳಿಸೋ ರೌಡಿ. ಹೇಳಿದ್ನಲ್ರಿ ಅವನ ಇವ. ನಮ್ ಇಂಟ್ರೊಡಕ್ಷನ್ ಕೊಟ್ಟಾಗದ ಚೆಲುವೆಯಲ್ಲಿದ್ದಾಳೆ ಅಂತ ಹೇಳು. ಗಂಡ ಹೆಂಡತಿ ಇಬ್ರು ಕೂಡಿ ಗುಂಡ ಆಡಕತ್ತಾರ. ಅಲ್ಲೋ ಹೊಸದಾಗಿ ಮದುವೆ ಆಗೈತಿ, ಇನ್ನೆಲ್ಲಿರ್ತಾರ? ಕೋಣೆಯಾಗಿರ್ತಾರ ಅವ್ರ. ಚೆಲುವೆ, ಚೆಲುವೆ. ಯಾವರ್ಣವ ನಮ್ಮಟ್ಟಿಗೆ ಬಂದು ನನ್ನ ಚೆಲ್ವಿಗೆ ಆವಾಜ್ ಹಾಕವ. ಬಾವು ಜಾಸ್ತಿ ಆವಾಜ್ ಹಾಕ್ಬಿಡಿ, ಮನುಷ್ಯ ಸರಿ ಇಲ್ಲ. ಲಪಕ ಝಪಕ ಲಪಕ ಝಪಕ ಲಪಕ ಝಪಕ ಲಪಕ ಝಪಕ ಹೋ. ಎಲ್ಲ ಕುನ್ನಿ ನೋಡಕ್ ಒಳ್ಳೆ ಒಡೆದಾಕಿರೋ ಓತಿಕೆತ್ ನಂಗಿದ್ಯಾ, ನನಗೆ ಆವಾಜ. ಏ ಕಾಳ, ಇವ್ ನನ್ನ ಯಜಮಾನ್ರು, ಎತ್ತೋ ಕೈನಾ. ಚೆಲ್ವಿ, ನಂಗೆ ಗೊತ್ತು ನೀನ್ ಇಂಥ ಬೆಂಡಾಗಿರೋ ಬದನೆಕಾಯಿನ ಗಂಡ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ. ನಾನ್ ನಿನ್ನಿಂದ ದೂರ ಹೋಗ್ಬೇಕು ಅಂತ ಇವನ್ ಜೊತೆ ಸೇರಿ ನಾಟಕ ಮಾಡ್ತಿದ್ಯಾ. ದಿಟ ದಿಟ್ಟವಾಗ್ಲು ಇವರಿಬ್ರು ಗಂಡ ಹೆಂಡ್ರು ಅಂದಿ. ಅಂದ್ರೆ ನೀನ್ ಯಾರು? ಇವಳ ಮಟ್ಟಿ ಕೆಲ್ಸದವಳು. ಏನ್ ಹಂಗ್ ಸಾಕ್ ತಕೊಂಡೆ? ನೀನು ನಮ್ಮಟ್ಟಿಗೆ ಕೆಲಸದವಳೆ, ಯಜಮಾನಿ ಅಲ್ಲ. ಏನು ಅಂದ್ರೆ ಏನಾರು ಅಂದ್ರಿ? ಯಾಕೆ ಸುಮ್ಕಿ ಕೂಗಾಡಿರಿ? ಹೊಸಿ ಸುಮ್ಕಿರಿ. ನೋಡ್ಕಾಳ, ನಿನಗೆ ಎದ್ರುಕೊಂಡು ಇವ್ರ ಜೊತೆ ಸೇರಿ ನಾಟಕ ಮಾಡೋ ಅವಶ್ಯಕತೆ ನನಗಿಲ್ಲ. ದಿಟ್ವಾಗ್ಲೂ ನಾ ಇಬ್ರು ಗಂಡ ಯೊಂಡ್ರೆ. ಊನ್ ಬಾ ಕಾಳಪ್ಪ. ಏಯ್, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ನೇ ಯಾಮಾರ್ಸಕ್ ನೋಡ್ತಿದ್ದೀರಾ? ಅಷ್ಟು ಸುಲಭವಾಗಿ ಯಾಮಾರವನಲ್ಲ ನಾನು. ಇನ್ನೂ 2-3 ದಿನ ಇದೇ ಬೀದಿಲೇ ಇದ್ದು ನಿಮ್ಮ ಬಂಡವಾಳ ಬಯಲ್ ಮಾಡಿ ಇವಳನ್ನ ಎತ್ತಾಕೊಂಡೋಗ್ತೀನಿ. ಪವರ್ ಬ್ರೇಕ್. ಚೆಲುವೆ, ನೀನು ತಡಿಂದ ಹೋಗಿದ್ದಿದ್ರೆ ಅವನ್ನ ತೊಡೆ ಮುರಿದು ಕಳಿಸ್ತಾ ಇದ್ದೆ. ಮಾತಾಡ್ತಿದ್ದು ನಿಮ್ಮನ್ನೆಲ್ಲ, ಆ ಕಾಳನ್ನ. ಸಾಕ್ ಸುಮ್ನಿರ್ರಿ ನೀವು. ಅವನು ಮೈ ಮುಟ್ಟಿದ್ರು ತೊಡಿ ಮುರಿದಿರ್ಲಿ, ಅವನ ನಿಮ್ಮ ತೊಡಿ ಮುರಿದು ಊರಿಗೆಲ್ಲ ಒಡಿ ಮಾಡಿ ಹಂಚಿಬಿಡ್ತಿದ್ದ. ಅಲ್ಲಿ ಗಂಟ ನಮ್ ಬಾವ ಏನಾದ್ರು ಬಳೆ ತೊಟ್ಕೊಂಡ್ ಕೂತಿದ್ರೆ ನಾನ್ ತೊಟ್ಟಿರೋ ಬಳೆನ ಬಿಚ್ಚಿಟ್ಟು ಅವನ್ನ ಮಚ್ ತಗೊಂಡ್ ಕೊಚ್ಚಾಕ್ಬಿಡ್ತಾ ಇದ್ದಿ. ಪಾರು, ರೊಚ್ಚಿಗೇಳ್ಬೇಡ, ಖುಷಿ ಸಮಾಧಾನವಾಗಿರು. ನಾನ್ ಸಮಾಧಾನ ಮಾಡ್ಕೊಳ್ಳೋದ್ ಹಂಗಿರ್ಲಿ. ಅವ್ನ್ ಯಾವನ ಬಂದ್ ನೋಡ್ಕೊಂಡು ಹೋಗಿದ್ದಾಯ್ತಲ್ಲ, ಇನ್ ನಿಮ್ ನಾಟಕನ ನಿಲ್ಸಿ ಅವ್ರನ್ನ ನಿಮ್ ಮಟ್ಟಿಗೆ ಕರ್ಕೊಂಡು ಹೋಗಿ. ಪಾರು ಅವ್ರ ಅವ ಹೋಗ್ಬೇಕಾದ್ರ ಇನ್ನೊಂದ್ 2 ದಿನ ಇಲ್ಲೇ ಇರ್ತಾನೆ ಅಂತ ಹೇಳೋಗ್ಯಾನ. ಅದಕ್ಕ 1-2 ದಿನ ಈ ನಾಟಕನ ಮುಂದುವರ್ಸನ್ರಿಪ್ಪ. ಯೋ ಆಗಕ್ಕಿಲ್ಲ ಕಣಯ್ಯ. ಪಾರು, ಆಗಲ್ಲ ಅಂದ್ರೆ ಹೆಂಗ್ಯ? ಇವ್ರಿಗೆ ನಾವೇ ಸಹಾಯ ಮಾಡ್ಬೇಕಲ್ವಾ? ಹೌದು ಪಾರು ಅವ್ರೆ, ಇನ್ 2 ದಿನ ಇವ್ರ ಜೊತೆಗಿರ್ತೀನಿ. ನೀವಿಬ್ರು ಹಿಂಗಿರೋ ಕಡೆ ನನಗೆ ಇರಕ್ಕಾಗಕ್ಕಿಲ್ಲ. ಹಂಗಾರ ಬರಲ್ಲ, ನಾನು ನೀವು ಇಬ್ರು ನಮ್ಮನಾಗದ್ ಬಿಡೋಣ. ಜಾನಿ ಅವರೇ, ಎಂತಕ್ಕೆ ಮರ್ರಿ ಈ ನಮ್ಮ ನೀವು ಓಡಾಡ್ತಿದ್ರಿ? ಲೂಸ್ ಮೋಷನಾ?
ಮತ್ತೆಂತಕ್ಕೆ ಮರ್ರೆ ಬಾಯಿಗೆ ಬಾಳೆಹಣ್ಣು ತುಂಬ್ಕೊಂಡು ಮಂಗನ ಮೂತಿ ಮಾಡ್ಕೊಂಡು ಆಚಿಂದ ಈಚಿಂದ ಆಚೆ ಓಡಾಡ್ತಿದ್ರಿ? ಇನ್ಸ್ಪೆಕ್ಟ್ರೇ, ಈಗ ನಾನು ಬಂದಿರೋ ಕೋಪಕ್ಕೆ ನೀವು ಬಲಿಯಾಗಬೇಡಿ, ಸುಮ್ಮನೆಲಿಂದ ಹೊರಟೋಗಿ. ಈಗ ಎಂತ ಆಯ್ತಂದಲ್ಲಿ ನೀವು ಸಿಟ್ ಮಾಡ್ಕೊಂತಿದ್ರಿ? ಇನ್ನೇನ್ರಿ ಆಗ್ಬೇಕು? ಗಂಡ ಇನ್ನು ಜೀವಂತವಾಗಿರ್ಬೇಕಾದ್ರೇನೆ ಗೌಡ್ರನ್ನ ಗಂಡ ಅನ್ಕೊಂಡು ಅವ್ರ ಜೊತೆ ಗಂಡ ಹೆಂಡತಿ ನಾಟಕ ಮಾಡ್ತಿದ್ದಾಳೆ ನನ್ನ ಹೆಂಡತಿ. ಇನ್ನೆಷ್ಟು ಉರಿಬೇಡ. ನಿಮ್ಮ ವಿಷಯ ಬಿಟ್ಟಾಕಿ ಮರ್ರೆ, ನನ್ನಂತ ಯಂಗ್ ಅಂಡ್ ಎನರ್ಜೆಟಿಕ್ ಗಂಡನ್ ಬಿಟ್ಟು ಹೋಯ್ ಆ ಗೌಡ್ರನ್ನ ಆಯ್ಕೆ ಮಾಡ್ಕೊಂಡಿರಲ್ಲ, ನಂಗೆಷ್ಟು ಉರಿಬೇಡ. ಎಕ್ಸ್ಕ್ಯೂಸ್ ಮೀ, ಏನ್ ನಿಮ್ಮ ಮಾತಿನ ಅರ್ಥ? ನಿಮ್ಮಂತ ನಾಲಾಯಕ್ ಗಂಡ ಸಾಕಾಯಿ ಸುಂದ್ರಿ ಮೇಡಮ್ ಇಂಥ ನಿರ್ಧಾರ ತಗೊಂಡಿರಂದಲ್ಲಿ ಅರ್ಥ. ಆಕ್ಚುಲಿ ಏನ್ ಮಾಡ್ತಿದ್ದೀರಾ? ಕೋತಿ ಜೊತೆ ಕೋಲಾಟ ಆಡ್ತಾ ಇದ್ದೀನಿ. ನೀನು ಬಾಲ್ ಹಾಕೊಂಡ್ ಬಂದ್ಬಿಡು, ತುಂಬಾ ಚೆನ್ನಾಗಿರುತ್ತೆ. ಏನಾಗಿದೆ ನಿಮ್ಗೆ? ತಲೆ ಕೆಟ್ಟೋಗಿದೆ. ಸುಂದ್ರಿ ಮೇಡಮ್, ನಿನ್ನೆ ನೀವು ಹಾಲಮ್ಮನ ವೇಷ ಹಾಕೊಂಡು ಗೌಡ್ರನ್ನ ಗಂಡ ಅಂದೇಳಿ ಹೇಳ್ರಿ ಅಲ್ಲ, ಅದಕ್ಕೆ ಇವ್ರು ಈ ನಮ್ನೆ ಆಡ್ತಿಪ್ಪದು. ಓ, ನಿಮ್ಗೂ ತಲೆ ಕೆಟ್ಟಿದ್ಯಾ? ಇವರಿಗೆ ನಾನು ಹಾಲಮಲ ಮಧುರ ಅಂತ ಹೇಳಿ ಹೇಳಿ ಸಾಕಾಯ್ತು, ಈಗ ನಿಮ್ಗೂ ಹೇಳ್ಬೇಕಾ? ನೋಡಿದ್ರೆ ಇನ್ಸ್ಪೆಕ್ಟ್ರೆ, ನಿಮ್ ಮುಂದೆ ಮಾತ್ರ ಅಲ್ಲ, ಯಾರ ಮುಂದೆನೂ ಸತ್ಯ ಒಪ್ಕೊಳ್ಳೋದಕ್ಕೆ ಇವ್ರು ರೆಡಿ ಇಲ್ಲ. ನಿಮ್ಮಂತ ತಲೆ ಕೆಟ್ಟವ್ರ ಜೊತೆ ಮಾತಾಡಕ್ಕೆ ನಂಗೆ ಪುರ್ಸತ್ತಿಲ್ಲ, ನಾನು ಹೊರಡ್ಬೇಕು. ಹೋಗು ಹೋಗು ಹೋಗು, ಬೇಗ ಗೆಟಪ್ ಚೇಂಜ್ ಮಾಡ್ಕೊಂಡು ಗೌಡ್ರು ಮನೆಗೆ ಹೋಗ್ಬೇಕು, ಲೇಟ್ ಆಗ್ಬಿಡುತ್ತೆ. ಹೋಗು. ಆಕ್ಚುಲಿ ನಾನು ಯಾವ ಗೌಡ್ರ ಮನೆಗೂ ಹೋಗ್ತಿಲ್ಲ, ಗ್ರೂಮಿಂಗ್ ಕ್ಲಾಸ್ ಹೋಗ್ತಿದ್ದೀನಿ. ಅಷ್ಟೊಂದು ಡೌಟ್ ಇದ್ರೆ ಫಾಲೋ ಮೀ. ಬರೀ ಫಾಲೋ ಮಾಡೋದಲ್ಲ ಮಧು, ಗ್ರೂಮಿಂಗ್ ಕ್ಲಾಸಲ್ಲೇ ಗೋರ್ಕೆ ಹೊಡೆದು ನಿನ್ನ ಕಾವಲು ಕಾಯ್ತೀನಿ. ಜಾನಿ ಅವ್ರೆ ನಿಂತ್ಕೊಂಡೆ ಬರ್ರೆ. ಜಾನಿ ಅವ್ರೆ, ಸುಂದ್ರಿ ಮೇಡಮ್ ಅಂತಕ್ಕೆ ಎಂಥದ್ದು ಗೊತ್ತಿಲ್ದಿದ್ದವ್ರು ನಮ್ಮನ್ನೇ ಆಡ್ತಿದ್ರು. ಇರಲಿ, ಜಾನಿ ಅವ್ರು ಹೆಂಗೋ ಸುಂದ್ರಿ ಮೇಡಮ್ನ ಫಾಲೋ ಮಾಡ್ಕೊಂಡು ಹೋಯ್ರು. ನಾನು ಗೌಡ್ರ ಮನೆಗೆ ಹೋಗಿ ಹಾಲಮ್ಮ ಇದ್ದಳ ಇಲ್ಲಿ ಅಂದಳಿ ಕನ್ಫರ್ಮ್ ಮಾಡ್ಕೊಂತೆ. ಪಾರೋರೆ, ಓಯ್ ಪಾರೋರೆ. ಓ ಬನ್ನಿ ಬನ್ನಿ ಬಂಜ್ರಂಗಿ ಇನ್ಸ್ಪೆಕ್ಟ್ರೇ, ಯಾನ್ ಬೇಕಾಗಿತ್ತು? ಚಲ್ವಿ ಬೇಕಿದ್ದಿತ್ತು. ನಮ್ಮ ಮಟ್ಟಿಗೆ ಬಂದು ನಂತವನೇ ಚಲ್ವಿ ಬೇಕು ಅಂತ ಕೇಳಿರಿಯಾ? ಪಾರೋರೆ, ತಪ್ಪು ತಿಳ್ಕೊಂಬೇಡಿ, ನಾನೊಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಳಿ ಬಂದಿದ್ದೆ. ಯಾನದು ಇನ್ನೋಸಿಗೇಷನು? ಪಾರೋರೆ, ಅದು ಇನ್ನೋಸಿಗೇಷನ್ ಅಲ್ಲ, ಇನ್ವೆಸ್ಟಿಗೇಷನ್. ನಾನೀಗ ಹಿಡಿಕಾದ ನಿಮ್ ಜಾಡನಲ್ಲ, ಹಾಲಮ್ಮನ ವೇಷ ಹಾಕೊಂಡು ಬಂದು ಚಲ್ವಿ ಜಾಡ. ಎಲ್ಲಿದ್ದಾಳ ಅವಳ? ಕ್ವಾಣೆಲ್ಲವ್ರೆ, ಅದ್ಯಾನ್ ಮಾತಾಡ್ಬೇಕೋ ಮಾತಾಡ್ಕೊಳ್ಳಿ ಹೋಗಿ. ರೌಡಿ ಕಾಳನ್ನ ನಮ್ಸಕೈ ಮಧುರ ಅವರು ನನ್ನ ಎಂಟ್ರು ಅಂತ ನಾಟಕ ಮಾಡ್ಕೊಂಡು ನಮ್ಮ ಮಟ್ಟಿಲ್ಲ ಅವ್ರೆ. ಇದೇ ಬಿಸಿಲಿ ನಿಮ್ಮನ್ನು ಕರ್ಕೊಂಡೋಗಿ ಬೆಲ್ಲ ಕೊಟ್ಬಿಡ್ಬೇಕು. ನಿಮ್ಮಿಂದ ನಾನು ಬತ್ತೆ. ಅಯ್ಯೋ ರೀ ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಬಂದು ಏನ್ ಮಾಡಿರಿ? ನಾಟಕದ ಹನಿಮೂನ್ ಹೆಂಗಿರುತ್ತಂದಳಿ ಕಾಂಬಕ್ಕೆ ಮಾಡಕ್ಕೆ ಆಮೇಲೆ ನೆಟ್ಟಿಗೆ ಮಾಡಕ್ ಬರಲ್ಲ. ಅದೇನೋ ಹೇಳ್ತಾರಲ್ಲ, ಎಳ್ನೀರು ಕುಡಿಯೋ ಕೆಂಪ ಅಂದ್ರೆ ಬುಂಡ್ ದಪ್ಪ ಅನ್ನಂತೆ, ಹಂಗಾಯ್ತು ನಿಮ್ಮ ಕತೆ. ಸುಮ್ಮನೆ ಕ್ಯಾಮೆ ನೋಡ್ಕೊಳ್ಳಿ ಹೋಗಿ. ಗೌಡ್ರೆ, ನಾನೀಗ ಕೆಲಸದ ಮೇಲೆ ಬಂದದ್ದು. ಸುಂದ್ರಿ ಮೇಡಮ್ ಎಲ್ಲ ಅಂದಳಿ ಹೇಳಿ. ಸುಂದರಿ ಮೇಡಮ್ ನಮ್ಮ ಮಟ್ಟಿಲಿ ಇಲ್ಲ. ಗೌಡ್ರೆ, ನಾನು ಕೇಂತಿಪ್ಪದು ಚೆಲುವಿ ಬಗ್ಗೆ. ನನ್ನ ಚೆಲುವಿ ನಿಮಗೆ ಯಾಕೋ? ಅವರು ನಮ್ಮ ಹತ್ರ ಸುಳ್ಳು ಹೇಳಿ ಯಾವುದೋ ವಿಷಯ ಮುಚ್ಚಿಡ್ತಿದ್ರು, ಅದಕ್ಕೆ. ಅದನ್ನ ತಿಳ್ಕೊಂಡು ನೀವೇನು ಕಿತ್ತಬಾಕಿರಿಯೋ? ನಾನಂತ ಕಿತ್ತು ದಬಾಕುದಿಲ್ಲ ಮರ್ರೆ. ಸುಂದ್ರಿ ಮೇಡಮ್ ಈ ಮನೇಲಿ ಇಲ್ಲ ಅಂದಳಿ ನಂಗೆ ಸಮ ಗೊತ್ತಿತ್ತು, ಅದನ್ನೇ ಕನ್ಫರ್ಮ್ ಮಾಡ್ಕೊಂಬ ಅಂದಳಿ ಬಂದೆ. ನೀವು ಕೇಳಿದಟ್ಗಲ್ಲೇ ನಾವು ಹೇಳ್ಬೇಕಾ ಶಿವ? ನೋ ಚಾನ್ಸ್. ಅವರು ಕೆಳಗೆ ಕೋಣೆಲ್ಲ ಅವ್ರಂತ ಹೇಳಲ್ಲ, ನೀವು ಅವ್ರನ್ನ ಹುಡ್ಕಕ್ಕೂ ಆಗಲ್ಲ. ಓಯ್ ಗೌಡ್ರೆ, ಮಿಮಿಕ್ರಿ ಮಾಡ್ಕೊಂಡು ಎಲ್ಲದೂ ಬಾಯ್ ಬಿಟ್ರಲ್ಲ ಮರ್ರೆ. ಥ್ಯಾಂಕ್ಸ್. ಮತ್ತೆ ನಾನೊಂದು ಬಜರಂಗಿ ಇನ್ಸ್ಪೆಕ್ಟ್ರೆ. ಓ ಚಲ್ವಿ ಏನ್ ಸಾಹೇಬ್ರೆ? ಓಯ್ ಸುಂದ್ರಿ ಮೇಡಮ್, ನೀವು ಇಷ್ಟು ಬೇಗ ಇಲ್ಲಿಗೆ ಹೆಂಗೆ ಬಂದ್ರಿ? ನೆಲ ಬಾಯಿ ಬಿಟ್ಕೊಂಡ್ಬಿಟ್ಟಿತ್ತು, ಒಳಗಿಂದ ಎದ್ದು ಬಂದ್ಬಿಟ್ರು. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನನ್ನ ಹೆಂಡ್ರ ಹೆಸರು ಸುಂದ್ರಿ ಮೇಡಮ್ ಅಂತಲ್ಲ, ಚೆಲುವಿ ಅಂತ. ಮಧು, ಗ್ರೂಮಿಂಗ್ ಕ್ಲಾಸಿಂದ ಇಷ್ಟು ಬೇಗ ನೀನು ಇಲ್ಲಿಗೆ ಹೇಗೆ ಬಂದೆ? ಓಯ್ ಜಾನಿ ಅವ್ರೆ, ನೀವು ಸುಂದ್ರಿ ಮೇಡಮ್ನ ಗ್ರೂಮಿಂಗ್ ಕ್ಲಾಸಿಗೆ ಜೊತೆಯಲ್ಲೇ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೆ ಹೆಂಗೆ? ಇನ್ಸ್ಪೆಕ್ಟ್ರೇ, ಬರೀ ಜೊತೆಲಲ್ಲ, ಸಣ್ಣ ಮಕ್ಕಳನ್ನ ಕೈ ಹಿಡ್ಕೊಂಡು ಅಂಗನವಾಡಿಗೆ ಬಿಟ್ಟು ಬಂದಿದ್ದೀನಿ. ಆದ್ರೆ ಇವಳು ಇಲ್ಲಿಗೆ ಹೇಗೆ ಬಂದ್ರು ಅಂತ ಗೊತ್ತಾಗ್ತಿಲ್ಲ. ಯೋ, ಪುನಃ ಬಂದು ನನ್ನ ತಲೆ ತಿಂತಿದ್ರೆ ಹೇಗಿದ್ರು ನನ್ನ ಸೋದರ ಮಾವನ್ ಮಗ ರೌಡಿ ಕಾಳ ಬಂದವನೆ. ಸುಪಾರಿ ಕೊಟ್ಟು ನಿನ್ನ ಎತ್ತಿಸ್ಬಿಡ್ತೀನಿ. ಚೆಲುವಿ, ಕೋಪ ಮಾಡ್ಕೋಬೇಡ. ಪಾಪ ಅಣ್ಣಪ್ಪನವ್ರಿಗೆ ಇನ್ನು ಮಕ್ಕ ಮರಿನೇ ಆಗಿಲ್ಲ, ಮುಂದೆ ಹಾಕೋದು ಇಲ್ಲ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್. ಹೇಳಿ ಮಿಸ್ಟರ್. ನನಗೆ ಮಕ್ಕಳಾಗಲ್ಲ ಅಂತ ನಿಮ್ಮ ಹತ್ರ ಬಂದು ಹೇಳಿದ್ನಾ? ಓ ಅಣ್ಣಪ್ಪನವ್ರೆ, ಕಾಗ ಆರದಾಗ್ಲೇ ಅಲ್ವಾ ಕಾಲುಗಳು ಕಾಣಿಸೋದು. ನಿಮ್ ಮುಟ್ ನೋಡಿದ್ರೆ ಗೊತ್ತಾಯ್ತದೆ ನಿಮ್ ಯೋಗ್ಯತೆ ಯಾನ ಅಂತ. ಗೌಡ್ರೆ, ಯೋ, ಕಿರಿಚ್ ಬೇಡ. ನಮ್ ಯಜಮಾನ್ರಿಗೆ ಸೌಂಡ್ ಅಂದ್ರೆ ಆಗ್ ಬರಕಿಲ್ಲ. ರೌಡಿ ಕಾಳ ಯಾವಾಗ ಬೇಕಿದ್ರು ಬರ್ಬೋದು, ಸುಮ್ಕೆಲಿಂದ ಒಯ್ತಾ ಇರು. ನಡೆಸು. ಎಷ್ಟು ದಿನ ಈ ನಾಟಕ ನಡೆಸ್ತೀಯೋ ನಾನು ನೋಡೇ ಬಿಡ್ತೀನಿ, ನಡೆಸು.
ರೇ ಇನ್ಸ್ಪೆಕ್ಟ್ರೆ ಏನ್ ಮುಖ ನೋಡ್ತಿದ್ರ ಬನ್ರಿ ಹೋಗೋಣ. ಜಾನಿ ಅವ್ರೆ ನಾನೆಂತಕ್ ಮರ್ರೆ ಬರ್ಕ ನನಗ್ ಉಗಿದ್ರೆ ನಿಮ್ಗೂ ಉಗ್ದಂಗೆ. ನಿಮಗ್ ಡೈರೆಕ್ಟ್ ಆಗಿ ಉಗಿಯೋಕ್ ಮುಂಚೆ ಹೇಳ್ತಾ ಇದೀನಿ, ಸುಮ್ನೆ ಹೋಗೋಣ ಬನ್ನಿ. ಹಂಗಂತ್ರ ನಡೀನಿ ಹೋಪ. ಗೌಡ್ರೆ ನಿಮ್ ಏರಿಯಾ ಗಂಡಸ್ರೆಲ್ಲ ಯಾಕೆ ಹಿಂಗಾಡ್ತಾರೆ? ನಾನು ಗಂಡಸ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಗಂಡು ಸೌಂಡು ಎರಡೂ ಬರಲ್ಲ. ಅಂದ್ರೆ ನೀವ್ ಯಂಗ್ಸ? ನಾನನ್ನೋದು ನಮ್ಮ ಬೀದ ಗಂಡಸ್ರು ಸರಿ ಇಲ್ಲ, ಎಲ್ಲ ಮೆಂಟ್ ತರ ಆಡ್ತವ, ಅದಕ್ಕೆ ಅವ್ರು ತಂಟಕ್ಕೆ ಹೋಗಲ್ಲ ಅಂದಿ. ಸದ್ಯ ನೀವ್ ಒಬ್ರಾದ್ರೂ ಒಳ್ಳೆಯವ್ರಾಗಿದ್ದೀರಲ್ಲ ಅಷ್ಟೇ ಸಾಕೊಂಡ್ಬಿಡಿ. ನನಗೂ ಅಷ್ಟೇ, ನೀವು ಒಬ್ಬರಿದ್ರೆ ಸಾಕು. ಏನೋ ಹೇಳಿದ್ರೆ? ನೀವು ಅಷ್ಟೇ ನಮ್ಮ ಬೀದಲ್ಲಿ ಒಳ್ಳೆ ಹೆಂಗಸು. ಬನ್ನಿ ಕ್ವಾಣಗೋಗ. ಅಲ್ಲ ರೌಡಿ ಕಾಳ ಬರೋ ಗೊತ್ತಾಯ್ತಲ್ಲ, ನಾವಿಬ್ರು ಗಂಡ ಹೆಂಡ್ರ ತರ ಇದ್ರೆ ಅನುಮಾನ ಬರಲ್ಲ, ಅದಕ್ಕೆ ಹಂಗೆ ಹೇಳ್ದಿ. ಹಂಗಂದ್ರಿಯಾ? ನಂದದಿ ಹಂಗೆ ಕಳ್ಳ ಚಿಕ್ಕಳ್ಳಿ. ಶಂಕರೇಶ್ವರ ಮಧುರ ಅವರು ಕರೆದಿಟ್ಕಲಿ ಕ್ವಾಣಕ್ಕೆ ಬಂದ್ಬಿಟ್ರು. ನೆನ್ಸ್ಕೊಂಬಿಟ್ರೆ ಗಿನ್ನಾಲ್ ಕುಡ್ದಷ್ಟೇ ಸಂತೋಷ ಆಯ್ತದೆ. ಜಾನಿ ಅವ್ರೆ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಬದುಕಿಪ್ಪಕ್ಕಿಂತ ಸಾಯುವುದೇ ಮೇಲು. ನಾನು ನಿಮ್ಗೆ ಒಳ್ಳೆ ಪ್ರಚಾರ ಕೊಡ್ತೆ, ಬೇಗ ಸಾಯ್ನಿ. ಈ ಬಜರಂಗಿ ಇನ್ಸ್ಪೆಕ್ಟ್ರೆ ನೀವೆಲ್ಲ ಸಾಯೋ ತನಕ ನಾನು ಕನಸಲ್ಲೂ ಸಾಯಲ್ಲ ರೀ. ನೊಂದಿರೋ ಜೀವಕ್ಕೆ ಸಮಾಧಾನ ಮಾಡೋದನ್ನ ಬಿಟ್ಟು ಸಮಾಧಿ ಕಟ್ಟು ಮಾತಾಡ್ತೀರೇನ್ರಿ? ಸಿಟ್ಟು ಮಾಡ್ಕೊಂಡ್ಬೇಡಿ ಜಾನಿ ಅವರೇ, ಸುಂದ್ರಿ ಮೇಡಮ್ ನಿಮ್ಗೆ ಮೋಸ ಮಾಡ್ರಲ್ಲ, ಆ ನೋವಿಗೆ ಹಿಂಗಂದ ಅಷ್ಟೇ. ಬಜರಂಗಿ ಇನ್ಸ್ಪೆಕ್ಟ್ರೆ ಅವಳ ಹೆಸರು ಕೂಡ ಎತ್ತಬೇಡಿ. ನನಗನ್ಸುತ್ತೆ ಆ ಗೌಡ್ರು ಮಾಟ ಮಂತ್ರ ಮಾಡಿಸಿ ಅವಳು ಈ ರೀತಿ ಆಡೋ ತರ ಮಾಡಿದ್ದಾರೆ ಅಂತ. ಏಯ್ ಯಾವನ ನೀನು ನಮ್ಮ ದಾರಿಗೆ ಅಡ್ಡ ನಿಂತಿದೆ? ದಾರಿಗೆ ಅಡ್ಡ ನಿಲ್ಲಕ್ ಮಾತ್ರ ಅಲ್ಲ, ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಅಡ್ಡಡ್ಡ ಸೀಳಾಕಕ್ಕೂ ಬರುತ್ತೆ. ಸರ್ ನಾವು ನಿಮ್ಮನ್ನ ನೋಡ್ತಾ ಇರೋದು ಇದೇ ಮೊದಲು. ನಾವ್ಯಾಕೆ ಸರ್ ನಿಮ್ಮ ದಾರಿಗೆ ಅಡ್ಡ ಬರೋಣ? ನೀವು ನನ್ನ ದಾರಿಗೆ ಅಡ್ಡ ಬಂದ್ರಿ ಅಂತ ಹೇಳಿಲ್ಲ, ನನ್ನ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಟ್ಕೊಂಡೆ. ಅಡ್ಡಿಲ್ಲ, ಈಗ ತಾವ್ ಯಾರು, ನಮ್ಮಿಂದ ನಿಮ್ಗೆ ಎಂತ ಆಯ್ಕಂದಲ್ಲಿ ಹೇಳಿ. ಸೆಲ್ವಿನ ಮದುವೆ ಆಗ್ಬೇಕು ಅಂತ ಬಂದಿರೋ ಗಂಡು ನಾನೇ. ಬರೀ ಗಂಡ ಅಂದ್ರೆ ಸಾಕು, ಮೀಸಿ ತಿರ್ಸೋದ್ ಬೇಡ. ಓಹೋ ಅವ್ರು ನೀವೇನಾ? ನಿಮ್ಗೆ ಹೆದರ್ಕೊಂಡೇನಾ ಅವಳು ಅವ್ರ ಜೊತೆ ಇರೋದು? ಹೆದರ್ಕೊಂಡ ಅಂದ್ರೆ ಅವ್ರಿಗೆ ಮದುವೆ ಆಗಿಲ್ವಾ? ಆಗಿದೆ, ಅವರಿಬ್ರು ನಿಜವಾದ ಗಂಡ ಹೆಂಡ್ತಿನೇ. ಅದು ನಿಮ್ಗೆ ಹೆದರ್ಕೊಂಡು ಅವ್ರು ಮನೆಯಿಂದ ಹೊರಗೆ ಬರ್ತಿಲ್ಲ ಅಷ್ಟೇ. ನೀವು ಆಗಾಗ ಅವ್ರ ಮನೆಗೆ ಹೋಗಿ ಬರ್ತಿರ್ತೀರಾ ಅಂತ ಕೇಳ್ತಿದ್ದೀನಿ. ನಿಜ ಹೇಳದೆ ಹೋದ್ರೆ ಸಪೋಟ ಹಣ್ಣಿಂದ ಬೀಜ ತೆಗ್ದಂಗೆ ನಿಮ್ಮ ಬಾಡಿಯಿಂದ ಪ್ರಾಣ ತೆಗೆದು ಬಿಡ್ತೀನಿ. ಇಲ್ಲ ಸರ್, ನಾವು ನಿಜಾನೇ ಹೇಳ್ತಾ ಇದ್ದೀವಿ ಸರ್, ಅವ್ರಿಬ್ರು ನಿಜವಾದ ಗಂಡ ಹೆಂಡ್ತಿನೇ. ಅಕಸ್ಮಾತ್ ನೀನು ಹೇಳೋದೇನಾದ್ರು ಸುಳ್ಳು ಆದ್ರೆ ಪಿಂಡ ಇಟ್ಬಿಡ್ತೀನಿ. ಜಾನಿ ಅವ್ರೆ ಎಂತಕ್ ಮರ್ರ ಅವನ ಹತ್ರ ಸುಳ್ಳು ಹೇಳ್ರಿ? ನಿಜ ಹೇಳಿರಿ, ಅವ ಗೌಡ್ರಿಗೆ ಹೋಗಿ ಸಮಾಜ ಜಪ್ತಿದ್ದೀನ. ಸುಂದ್ರಿ ಮೇಡಮನ್ನ ನೀವು ಮನೆ ಕರ್ಕ ಬರ್ಲಾಕಿದ್ದೀತಾ? ಬಜರಂಗಿ ಇನ್ಸ್ಪೆಕ್ಟ್ರೆ, ನನ್ನ ಹೆಂಡತಿ ತಪ್ಪು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇನಾದರೂ ಅವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳಿದಿದ್ರೆ ನನ್ನ ಹೆಂಡತಿಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ನಾನು ಇವನಿಗೆ ಸಪೋರ್ಟ್ ಮಾಡಿದೆ. ಓಯ್ ಜಾನಿ ಅವ್ರೆ, ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡೋರು ಎಂತಕ್ ಮರ್ರ ಟೆನ್ಷನ್ ಮಾಡ್ಕಂತ್ರಿ? ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ, ಆ ಸುರು ಬತ್ತಿ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ದಿದ್ರೆ ಗೀರಿ ಹಚ್ಚಿ ಬಿಡಿಯಲ್ಲ. ಈಗ ಮುಂದೆ ಎಂತ ಮಾಡ್ಕೊಂಡಲ್ಲಿ ಹೇಳಿ. ನೈಟ್ ಡ್ಯೂಟಿಲಿ ನೀವು ಅವ್ರ ಮನೆ ಗೇಟ್ ಕಾಯಿರಿ, ಡೇ ಡ್ಯೂಟಿಲಿ ನಾನು ಅವ್ರನ್ನೇ ಕಾಯ್ತೀನಿ. ನನ್ಗೆಲ್ಲಾರು ಹಿಂಗಾಯ್ರ ನಾನು ಎಂತ ಮಾಡ್ತಿದ್ದೆ ಗೊತ್ತಿತ್ತಾ? ಏನು ಮಾಡ್ತಿದ್ರಿ? 2ನೇ ಮದುವೆ ಆಗ್ತಿದ್ದಿದೆ. ಹುಡುಗಿರು ಸಿಕ್ಕರೆ ಕರ್ಕೊಂಬನ್ನಿ, 3ನೇ ಮದುವೆ ಆಗೋಕ್ಕೂ ರೆಡಿ ಇದ್ದೀನಿ. ಬನ್ನಿ ಪಾಪ ಈಚಿಗಲ್ಲ. ಗೌಡ್ರ 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 ಯಾಕನಪ್ಪ ತುನ್ಸ್ ನುಕ್ಕಂಡ್ರೆ ಓಡ್ ಬರ್ತಾ ಇದೆ? ಅಯ್ಯೋ ಆ ಕಾಳ ಮತ್ ಈ ಮನಿ ಕಡೆನ ಬರಕತ್ತನ್ರಿ. ಗೌಡ್ರನ್ ಪುನಃ ಬತ್ತಿದ್ದಾನಂದ್ರೆ ಏನೋ ಕಿತಾಪತಿ ಮಾಡಕ್ಕೆ ಬತ್ತಿರ್ಬೇಕು. ನನಗೂ ಹಂಗ ಅನ್ಸಕತ್ತೈತಿ. ಕ್ವಾಣಪ್ಪ ನೀ ಏನು ತಲೆ ಕೆಡ್ಸ್ಕೋಬೇಡ, ಕ್ವಾಣ ಒಳಗಿರು, ಮಿಕ್ಕಿದ್ನೆಲ್ಲ ನಾನು ನೋಡ್ಕತ್ತೀನಿ. ಅಯ್ಯ ನನ್ನ ಮಾತು ಕೇಳು. ಅಯ್ಯ ನಿನಗೆ ಬಿಡ್ರಿ. ಗೌಡ್ರೆ ನನ್ನ ತಮ್ಮನ್ ಯಾಕೆ ವಾಣಲ್ ಕೂಡ ಹಾಕಿದ್ರಿ? ಆ ರೌಡಿ ಕಾಳ ಬಂದಾಗ ನಾವಿಬ್ರು ಡ್ಯೂಯೇಟ್ ಆಡ್ತಾ ಇದ್ರೆ ಅವನಿಗೆ ಅನುಮಾನ ಬರಲ್ಲ. ನಾವಿಬ್ರು ಡ್ಯೂಯೇಟ್ ಆಡ್ಬೇಕಾರೆ ಮಧ್ಯೆ ನಿಮ್ಮ ತಮ್ಮ ಯಾಕಂತ ಕೂಡಾಕ್ಬಿಟ್ಟು. ಚಿಕ್ಕಳ್ಳ, ಹಾಗಾದ್ರೆ ಶುರು ಹಚ್ಕೊಳ್ಳಿ. ಚಿಕ್ಕಳ್ಳಿ
ಬಂಗಡಿ ಮೀನು ಬಳುಕಿದಾಗ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ ಬಾಂಗಡಿ ಬಲೆಗೆ ಬಿದ್ದಾಗ. ಏ ಪಾರು ಇದಕ್ಕೆ ಮೊಲ್ಲಾಗ್ರು ಬಂದವ್ರಂಗೆ ಕಿರ್ಚ್ಕೊಂಬಿಟ್ಟು ಏನಾಯ್ತು? ಇನ್ನು ಯಾನಾಗ್ಬೇಕು ಬಾವು? ಇವಳ ಜೊತೆ ನಾಟಕ ಆಡಿದ್ದು ಸಾಲ್ದೆ ನಾನು ಇಲ್ಲ ಅನ್ಕೊಂಡು ರಂಗಿಲ್ ಆಟ ಆಡ್ತಿದ್ದೀರಿಯಾ? ಏ ಪಾರು ವಿಷಯನ ತಿಳ್ಕೊಂಡ್ ಮಾತಾಡು, ಇಲ್ಲಾಂದ್ರೆ ತೊಟ್ಟಿ ಒಳಕ ನೀರ್ ತುಂಬಿಸಿ ಮುಳುಗಿಸ್ಬಿಡ್ತೀನಿ. ಗೌಡ್ರೆ ಇವ್ರಿಗೆ ವಿಷಯನ ಆಮೇಲೆ ತಿಳಿಸ್ಬೋದು. ಕಾಳ ಬರೋ ಟೈಮ್ ಆಯ್ತು, ಬೇಗ ಇವ್ರನ್ನ ಕ್ವಾಣಲ್ ಕೂಡಾಕಿ. ನೀ ಉಳಿದು ತಿಟ್ಟ ಚೆಲ್ವಿ. ಪಾರು ನಡ ಒಳಕ. ಬಾವು ಇವಳ ಮಾತು ಕಟ್ಕೊಂಡು ನನ್ನ ಕ್ವಾಣ ಒಳಗೆ ಕೂಡಾಕಿರಿಯಾ? ಈಗ ಬಂದಯ ಎತ್ಕೊಂಡು ಹೋಗ್ಲಯ? ಬರಲ್ಲ. ಅಯ್ಯೋ ಏ ಅವ್ರಿಗೆ ಯಾಕೆ ತೊಂದರೆ ಕೊಡಾಕತ್ತೀರಿ? ಮಂಚ ಖಾಲಿ ಐತಿ, ನಾವೊಬ್ಬನ ಅದನಿ ಬರ್ರಿ.